ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರ ಸಂಪ್ನಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದೆ. ಬೇಗೂರು ಬಳಿ ಅಪಾರ್ಟ್ಮೆಂಟ್ ಸಂಪ್ನಲ್ಲಿ ಮೂಳೆಗಳ ಪತ್ತೆಯಾಗಿವೆ. ಕಳೆದ ಸೋಮವಾರ ಅಪಾರ್ಟ್ಮೆಂಟ್ನ ಸಂಪ್ನಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದೆ. ಇದು ಹಲವು ಅನುಮಾನಗಳಿಗೆ ಈಗ ಎಡೆಮಾಡಿಕೊಡ್ತಾ ಇದೆ. ಬೇಗೂರು ಅಪಾರ್ಟ್ಮೆಂಟ್ ಬಳಿ ಸಂಪ್ನಲ್ಲಿ ಮೂಳೆಗಳ ಪತ್ತೆಯಾಗಿರೋದಂತೆ ಕಳೆದ ಸೋಮವಾರ ಅಸ್ಥಿಪಂಜರದ ಮೂಳೆಗಳ ಪತ್ತೆಯಾಗಿತ್ತು. ಅಸ್ಥಿಪಂಜರ ನೋಡಿ ಪೊಲೀಸರಿಗೆ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಿದ್ರು. ಸ್ಥಳಕ್ಕೆ ತೆರಳಿ ಅಸ್ಥಿಪಂಜರವನ್ನು ಬೇಗೂರು ಪೊಲೀಸರು ಹೊರಗಡೆ ತೆಗೆದಿದ್ದಾರೆ. ಸದ್ಯ FSLಗೆ ಕಳುಹಿಸಿದ್ದಾರೆ ಬೆಂಗಳೂರು ಪೊಲೀಸರು. ಈ ಬಗ್ಗೆ ಒಂದು ವಾರದಲ್ಲಿ FSL ವರದಿ ಬರುತ್ತೆ ಅಂತ ಹೇಳಲಾಗಿದೆ. UDR ದಾಖಲಾಗಿದೆ. ಅಸ್ಥಿಪಂಜರ ಯಾರದ್ದು, ಯಾವತ್ತು ಕೊಲೆ, ಸಾಮಾನ್ಯವಾಗಿ ಅಸ್ಥಿಪಂಜರ ಅಂತಂದ್ರೆ ಎಷ್ಟೋ ದಿನಗಳ ಹಿಂದೆ ಕೊಲೆ ಆಗಿದೆ ಅಂತ ಅರ್ಥ. ಆ ಸಂಪ್ನಲ್ಲಿ ಇಷ್ಟು ದಿನಗಳಿಂದ ಒಂದು ಮೃತದೇಹ ಇತ್ತು ಅಥವಾ ಯಾರೋ ಕೊಲೆ ಮಾಡಲು ಬಿಸಾಡಿದ್ದಾರೆ, ಬಟ್ ಅದು ಯಾರಿಗೂ ಗೊತ್ತಿಲ್ಲ. ಎಲ್ಲೂ ಯಾವುದೇ ಮಿಸ್ಸಿಂಗ್ ಕೇಸು, ಕಂಪ್ಲೇಂಟ್ ಏನು ಫೈಲ್ ಆಗಿಲ್ಲ. ಯಾರು ಹಾಗಾದ್ರೆ ಆ ವ್ಯಕ್ತಿ ಮೃತಪಟ್ಟಿರೋರು ಯಾರು ಮತ್ತು ಆ ಮೃತದೇಹ ಆ ಸಂಪಿಗೆ ಬಿದ್ದಾಗಿಂದ ಆ ಇಡೀ ಬಿಲ್ಡಿಂಗ್ನ ನಿವಾಸಿಗಳು ಅದೇ ನೀರನ್ನ ಯೂಸ್ ಮಾಡ್ತಾ ಇದ್ರ ಅಥವಾ ಏನಾಯಿತು, ಹೇಗಾಯಿತು, ಯಾಕಾಯಿತು ಅನ್ನೋದ್ರ ಬಗ್ಗೆ ಇನ್ನು ಪೊಲೀಸರು ತನಿಖೆಯನ್ನು ಮಾಡೋದು ಬಾಕಿ ಇದೆ. ಆದರೆ ಯಾರ ದೇಹ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದೇ ಇರೋ ಹಿನ್ನೆಲೆಯಲ್ಲಿ FSL ಕಳಿಸಿದ್ದಾರೆ. FSLನಲ್ಲಿ ಮೂಳೆಗೆ ಸಂಬಂಧಪಟ್ಟಂತೆ ರೀಸನ್ ಆಫ್ ಡೆತ್ತು, ಕಾಸ್ ಆಫ್ ಡೆತ್ತು, ಟೈಮ್ ಆಫ್ ಡೆತ್ತು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅದಾದ ನಂತರ ಪ್ರಕರಣದ ಜಾಡನ್ನು ಅರಸಿ ಪೊಲೀಸರು ಹೊರಡಬೇಕಿದೆ. ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಕ್ಲಾರಿಡನ್ಸ್ ಫ್ಲೋರ್ ಅಪಾರ್ಟ್ಮೆಂಟ್ನಲ್ಲಿ ಅಸ್ಥಿಪಂಜರ ಪತ್ತೆಯಾಗಿರೋದು. ಅಲ್ಲಿಂದಲೇ ನಮ್ಮ ಪ್ರತಿನಿಧಿ ವೆಂಕಟೇಶ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಮೈಕಲ್ ಲೆವೆಟ್ನಲ್ಲಿರುವಂತಹ ಒಂದು ಫ್ಲೋರಿಡಾಸ್ ಎನ್ನುವಂತಹ ಅಪಾರ್ಟ್ಮೆಂಟ್ನ ಕೆಳಭಾಗದಲ್ಲಿ ಮಾನವನ ಅಸ್ಥಿಪಂಜರ ಪತ್ತೆಯಾಗಿರುವಂತಹದ್ದು. ಇಲ್ಲಿ ನೀರಿನ ಒಂದು ಇಂಗಿಗುಂಡಿ ಏನಿದೆ, ಆ ಒಂದು ಇಂಗಿಗುಂಡಿಯಲ್ಲಿ ನಿನ್ನೆ ದಿನ ಒಂದು ಅಸ್ಥಿಪಂಜರ ಪತ್ತೆಯಾಗಿದೆ. ಅನ್ಬಳಗನ್ ಎನ್ನುವಂತಹ ವ್ಯಕ್ತಿ ಈ ಒಂದು ಇಂಗುಗುಂಡಿಯನ್ನ ಕ್ಲೀನ್ ಮಾಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದು ಮೂಳೆ ಕೂಡ ಪತ್ತೆಯಾಗಿದೆ. ಆಗ ಮತ್ತೆ ಅಷ್ಟು ಕ್ಲೀನ್ ಮಾಡಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಇಡೀ ದೇಹದ ಮೂಳೆಗಳೇನಿದೆ ಅವೆಲ್ಲವೂ ಕೂಡ ಪತ್ತೆಯಾಗಿರುವಂತಹದ್ದು. ತಕ್ಷಣ ಅಪಾರ್ಟ್ಮೆಂಟ್ ನಲ್ಲಿ ಇರುವಂತಹ ಒಂದು ಸೆಕ್ಯೂರಿಟಿ ಇನ್ಚಾರ್ಜ್ ಏನಿದ್ದಾರೆ ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿಯ ಆಧಾರದ ಮೇಲೆ ಅವರು ಬಂದು ಇಲ್ಲಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಇಡೀ ಮಾನವನ ದೇಹದಲ್ಲಿ ಇರುವಂತಹ ಮೂಳೆಗಳೇನಿದೆ ಅಷ್ಟು ಕೂಡ ಕಂಡು ಬಂದಿದೆ. ತಕ್ಷಣ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟು ಅವನ್ನೆಲ್ಲ ಕೂಡ ಸೀಸ್ ಮಾಡಿದ್ದಾರೆ. ತದನಂತರ FSLಗೂ ಕೂಡ ಕಳಿಸಿದ್ದಾರೆ. ಅಂದ್ರೆ ವರದಿಗಾಗಿ ಕಾಯ್ತಾ ಇದ್ದಾರೆ. ಈ ಒಂದು ವರದಿ ಬಂದ ನಂತರ ಆಕ್ಚುಲ್ ಆಗಿ ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಏನಾದ್ರು ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಏನಾದ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದ್ರು ದಾಖಲಾಗಿದೆಯಾ, ಅಥವಾ ಈ ಒಂದು ಕ್ಲೀನ್ ಮಾಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಿದ್ದು ವ್ಯಕ್ತಿ ಏನಾದ್ರು ಮೃತಪಟ್ಟಿದ್ರಾ, ಅಥವಾ ಕೊಲೆ ಮಾಡಿ ಯಾರಾದ್ರೂ ತಂದಿಲ್ಲಿ ಹಾಕಿದ್ರ ಅನ್ನುವಂತಹ ಸಾಕಷ್ಟು ಅನುಮಾನಗಳು ಹಾಗೂ ಗೊಂದಲಗಳಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಕರಣವನ್ನ ಈಗ ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಅಂದ್ರೆ ಈ ಒಂದು ಫ್ಲಾಟ್ ಏನಿದೆ, ಈ ಅಪಾರ್ಟ್ಮೆಂಟ್ ನ ಕೆಳಮಹಡಿಯಲ್ಲಿ ಪಾರ್ಕಿಂಗ್ ಫ್ಲಾಟ್ ಏನಿದೆ, ಆ ಒಂದು ಪಾರ್ಕಿಂಗ್ ನ ಜಾಗದಲ್ಲಿ ಈ ಒಂದು ನೀರಿನ ಇಂಗುಗುಂಡಿ ಇರುವಂತದ್ದು. ಇಲ್ಲಿ ಸಾಕಷ್ಟು ಇಂಗುಗುಂಡಿಗಳು ಕೂಡ ಈ ಬೇಸ್ಮೆಂಟ್ ನಲ್ಲಿ ಇದೆ. ಆದ್ರೆ ಈ ಒಂದು ಇಂಗುಗುಂಡಿಯಲ್ಲಿ ಮಾತ್ರ ಸದ್ಯಕ್ಕೆ ಈಗ ಮಾನವನ ಅಸ್ಥಿಪಂಜರ ಪತ್ತೆಯಾಗಿರುವಂತದ್ದು. ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ಈ ಒಂದು ಅಸ್ಥಿಪಂಜರ ಪುರುಷನದ್ದ ಅಥವಾ ಮಹಿಳೆಯದ ಅನ್ನೋದು ಕೂಡ FSL ವರದಿಯಿಂದ ತಿಳಿದು ಬರಬೇಕು. ಹಾಗೆ ತನಿಖೆಗೆ ಸಂಬಂಧಪಟ್ಟಂತೆ ಕೂಡ ಸತ್ಯಾಸತ್ಯತೆ ಏನು ಅನ್ನೋದು ಕೂಡ ತಿಳಿದು ಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.